ವಾಣಿ ವಿಲಾಸ್ ಗವರ್ಮೆಂಟ್ ಕಾಲೇಜು ಅದಾದ್ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನೆಕ್ಸ್ಟ್ ವಾಣಿ ವಿಲಾಸ್ ಗವರ್ಮೆಂಟ್ ಕಾಲೇಜು ಎಲ್ಲಿದೆ? ಮೊದಲಿಗೆ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಮಸ್ಕಾರಮ್ಮ. ಸರ್, ನನ್ನ ಹೆಸರು ಸಂಜನಾ ಎಸ್ ಅಂತ, ಬಾಲಕಿಯರ ಪದವಿ ಪೂರ್ವ ಕಾಲೇಜು ವಾಣಿ ವಿಲಾಸ KR ಮಾರುಕಟ್ಟೆಯಿಂದ ಮಾತಾಡ್ತಾ ಇದ್ದೇನೆ. ನಮ್ಮ ಕಾಲೇಜು ಬಂದು ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಬಾಲಕಿಯರಿಗೆ ಅಂತ ಮೊಟ್ಟ ಮೊದಲ ಬಾರಿಗೆ ತೆರೆದಂತಹ ಕಾಲೇಜು. ನನ್ನ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರೇ ಹೇಳಿದ್ದಾರೆ, ಈ ಸಮಾಜವನ್ನು ನೀನು ಬದಲಾಯಿಸಬೇಕು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಿನ್ನನ್ನ ನೀನು ಬದಲಾಯಿಸ್ಕೋ ಅಂತ. ಆದ್ರೆ ನಮ್ಮ ನಾಗರಿಕರು ಅವರನ್ನ ಅವರು ಬದಲಾಯಿಸ್ಕೊಳ್ತಾ ಇಲ್ಲ. ಆಮೇಲೆ ನೀವು ವಿದ್ಯಾರ್ಥಿಗಳಲ್ಲಿ ಜಾಗೃತಿನ ಮೂಡಿಸೋದಕ್ಕೋಸ್ಕರ ನಮ್ಮೆಲ್ಲರ ಹತ್ತಿರ ಪ್ರತಿಜ್ಞೆ ಮಾಡಿಸ್ತಾ ಇದ್ದೀರಾ, ಹೌದು. ಆದ್ರೆ ನಾಗರಿಕರಲ್ಲೂ ಕೂಡ ನೀವು ಈ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನು ಕ್ರಮಗಳನ್ನ ಕೈಗೊಂಡಿದ್ದೀರಾ? ಆಮೇಲೆ ನೀವು ಹೇಳಿದ್ರಿ ಕಸ ಹಾಕೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ, ದಂಡವನ್ನ ವಿಧಿಸ್ತಾ ಇದೀವಿ ಅಂತ. ನೀವು ಅಷ್ಟು ದಂಡನ ವಿಧಿಸಿದ್ರು ಕೂಡ ಜನಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್. ದಂಡ ವಿಧಿಸೋದು ಬೇರೆಯವರಿಗೆ ಅದು ತಪ್ಪನ್ನ ಮತ್ತೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದಂಡ ವಿಧಿಸೋದು. ನಮ್ಮಲ್ಲಿ ಅನೇಕ ಅಪರಾಧಗಳನ್ನ ಮಾಡಬಾರದು ಅಂತಕ್ಕಂಥದ್ದು, ಅಪರಾಧಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನುಗಳಿದಾವೆ. ಆದ್ರೂ ಕೂಡ ಅಪರಾಧಗಳು ನಡೀತಲೇ ಇದ್ದಾವೆ. ಆದ್ರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಹೇಳೋದು ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಬೇರೆಯವರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ, ಅದೇ ನಿಜವಾದಂತ ದೇಶ ಸೇವೆ, ಸಮಾಜ ಸೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇಶ ಸೇವೆಯಲ್ಲಿ, ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ. ಮತ್ತೆ ನಮ್ಮ ಜೀವನದಲ್ಲಿ ದೇಶಕ್ಕೆ ಮಾಡತಕ್ಕಂಥ ಸೇವೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ನಮಸ್ಕಾರ. ನಮಸ್ಕಾರ. ಲಾಸ್ಟ್ ಅಲ್ಸೂರ್ PU ಕಾಲೇಜ್, ಅಲ್ಸೂರ್ PU ಕಾಲೇಜ್. ಮಾತಾಡಪ್ಪ, ಜಲ್ದಿ ಮಾತಾಡ್. ಕಮಾನ್, ಚೀಫ್ ಮಿನಿಸ್ಟರ್ ಅಡ್ರೆಸ್ ಮಾಡು. ಸರ್, ನಿಮ್ಮ ಸ್ವಚ್ಛತೆಯ ಬಗ್ಗೆ ಸ್ವಚ್ಛತೆ ಅರಿವು ಮೂಡಿಸಲು ಇರುವ ಸರಳ ಮಾರ್ಗ. ಇನ್ನೊಂದ್ಸತಿ ಹೇಳಮ್ಮ ಕ್ಲೀನಾಗೆ, ಸ್ವಲ್ಪ ಕೇಳ್ತಾ ಇಲ್ಲ. ಸ್ವಚ್ಛತೆಯ ಅರಿವು ಮೂಡಿಸಲು ಇರುವ ಸರಳ ಮಾರ್ಗ. ಏನ್ ಕ್ಲಾರಿಟಿ ಇಲ್ಲಮ್ಮ? ಸ್ವಚ್ಛತೆಯ ಅರಿವು ಮೂಡಿಸಲು ಇರುವ ಸರಳ ಮಾರ್ಗ ಸರ್. ಸ್ವಚ್ಛತೆ ಬಗ್ಗೆ. ಗುಡ್. ಸ್ವಚ್ಛತೆ ಅರಿವು ಮೂಡಿಸ್ಲಿಕ್ಕೋಸ್ಕರನೇ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದಕ್ಕೋಸ್ಕರನೇ ಇವತ್ತು ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾ ವಿಧಿಯನ್ನ ಎಲ್ರಿಗೂ ಬೋಧಿಸಿರ್ತಕ್ಕಂಥದ್ದು ಮತ್ತು ನಾವು ಆ ಪ್ರತಿಜ್ಞಾ ವಿಧಿಯನ್ನ ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದರಿಂದ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಚ್ಛತೆ. ಅದನ್ನ ನಾವು ದೇಶ ಸೇವೆಗಿಂತ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಲಾಸ್ಟ್ ದಯಾನಂದ ಸಾಗರ್ ಕಾಲೇಜು, ಲಾಸ್ಟ್ 1 minute. ದಯಾನಂದ ಸಾಗರ್ ಕಾಲೇಜು ಬಿಗ್ ಕ್ರೌಡ್ ಇದೆ, ನನಗೆ ಗೊತ್ತಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.